ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ. ಸೊ ನಾನು ಇಂದಿನ ವಿಡಿಯೋದಲ್ಲಿ ನಮ್ಮ ಪ್ರಾಡಕ್ಟ್ ಆದಂಥ Soul24 ಉಪಯೋಗ ಮಾಡಿಕೊಂಡು ಯಾವ ರೀತಿ ಮಾಲ್ಟ್ ಮಾಡ್ಕೋಬೋದು, ಅಂದರೆ ಗಂಜಿ ಮಾಡ್ಕೋಬೋದು ಅಂತ ನೋಡಿಸ್ಕೊಟ್ಟಿದ್ದೀನಿ. ಸೊ ಈಗ ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳಿಗೆ ಕ್ಷಣಾರ್ಥದಲ್ಲಿ ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ. ಪ್ಯಾನ್ ಕೇಕ್ ಅಂದರೆ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಅಂದರೆ ನಮ್ಮ ಭಾರತೀಯ ಒಂದು ಶೈಲಿಯಲ್ಲಿ ಇರಬೇಕು ಅಂದರೆ ಸ್ವೀಟ್ ದೋಸೆ ಅಂತ ಹೇಳ್ಬೋದು ನಾವು. ಓಕೆನಾ. ಸೊ ಫಾರಿನರ್ ಕಲ್ಚರಲ್ಲಿ ನೋಡೋದಾದರೆ ಪ್ಯಾನ್ ಕೇಕ್ ಅಂತ ಹೇಳ್ತಾರೆ. ಸ್ವಲ್ಪ ಗಟ್ಟಿಯಾಗಿರುತ್ತೆ. ಒಂಥರ ಹೋಟ್ಲಲ್ಲಿ ನಾವು ಹೋದಾಗ ಸೆಟ್ ದೋಸೆ ಅಂತೀವಲ್ವಾ, ಸೆಟ್ ದೋಸೆ ಯಾವ ರೀತಿ ಬರುತ್ತೆ ಅದೇ ರೀತಿ ಇದು ಸ್ವೀಟ್ ದೋಸೆ ಥರ ಆಗಿರುತ್ತೆ ಅಷ್ಟೇ. ಓಕೆನಾ. ಇದನ್ನು ಕ್ಷಣಾರ್ಧದಲ್ಲಿ ಅಂದರೆ ಬೆಳಗ್ಗೆ ಈಗ ಎದ್ದ ತಕ್ಷಣ ಮಕ್ಕಳಿಗೆ ಏನು ಟಿಫನ್ ರೆಡಿ ಮಾಡಬೇಕು, ಸ್ಕೂಲ್ಗೆ ಹೋಗೋದಕ್ಕೆ ಬೇಗ ಮಾಡ್ಕೋಬೇಕು, ಆ ರೀತಿ ತಿಂಡಿ ಬೇಗ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತೀರಾ, ಎಷ್ಟು ಬೇಗ ಅಂತೀರಾ, ಬನ್ನಿ ನೋಡಿಸ್ತೀನಿ. ನೋಡಿ, ಸ್ಟೋವ್ ಹಚ್ಚಲಾಗಿದೆ. ಸೊ ಪ್ಯಾನ್ ಬಿಸಿ ಆಗ್ತಾಯಿದೆ ಈಗ. ಸೊ ಪ್ಯಾನ್ ಬಿಸಿ ಆಗೋ ಅಷ್ಟರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಈಗ ನನ್ನ ವೈಫ್ ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ ಸ್ನೇಹಿತರೆ, ಈಗ ನನ್ನ ವೈಫ್ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ನೋಡಿಸ್ತಾ ಇದ್ದಾರೆ. 2 ಸ್ಪೂನ್ ಆಗಿದೆ, ಈಗ 3 ಸ್ಪೂನ್ ಹಾಕಿದ್ದಾರೆ, 4 ಎಷ್ಟು ಸ್ಪೂನ್ ಹಾಕ್ಕೋಬೇಕು? 5 ಸ್ಪೂನ್ಸ್. 5 ಸ್ಪೂನಷ್ಟು ಹಾಕ್ಕೊಂಡ್ರೆ ಆರಾಮಾಗಿ ಆಲ್ಮೋಸ್ಟ್ ಒಂದು 4 ಪ್ಯಾನ್ ಕೇಕ್ ಬರ್ಬೋದು ಅಂದ್ಕೊತೀನಿ. ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಹಾಲು, ನೀರಲ್ಲ. ಓಕೆನಾ, ನೆನ್ಪಿಟ್ಕೊಂಡಿರಿ, ಹಾಲು. ಸೊ ಯೂಸ್ ಮಾಡ್ತಾ ಇರೋವಂಥದ್ದು ಹಾಲು, ನಂತರ ಬೆಲ್ಲ. ಸೊ ಇಲ್ಲಿ ಈ ರೀತಿ ಮಿಶ್ರಣ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಲ್ವಾ. ಸೊ ಲಮ್ಸ್ ಕಟ್ಟಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ, ಉಂಡೆ ಕಟ್ಟಬಾರ್ದು. ಓಕೆನಾ. ಎಷ್ಟು ಬೇಗ ಆಗತ್ತೆ ಅಂದರೆ ಸ್ನೇಹಿತರೆ, ಬೆಲ್ಲ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು, ಇಷ್ಟೇ ಹಾಕ್ಕೋಬೇಕು ಅಂತ ಇಲ್ಲ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೋಬೋದು, ಸ್ವೀಟ್ ಕಡಿಮೆ ಇರಬೇಕು ಅಂದರೆ ಕಡಿಮೆ ಬೆಲ್ಲ ಹಾಕ್ಕೋಬೋದು. ಬಟ್ ನಾವು ಸಜೆಷನ್ ಕೊಡುವಂಥದ್ದು ಬೆಲ್ಲನೇ ಯೂಸ್ ಮಾಡಿ, ಆದಷ್ಟು ಒಳ್ಳೆಯದು. ಯಾಕಂದರೆ ಬೆಲ್ಲದಲ್ಲಿ ಐರನ್ ಅಂಶ ಜಾಸ್ತಿ ಇದೆ. ಸೊ ಆಗ ಮಕ್ಕಳಿಗೆ ಒಳ್ಳೆ ಐರನ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಮಲ್ಟಿಮಿಲೆಟಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸು ಸಹ ಇದೆ. ಸೊ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಜಿ ಕೆ ಆಯುರ್ವೇದ ಅಂತ. ಸೊ ಆ ಚಾನಲಲ್ಲಿ ಈ ಒಂದು ನಮ್ಮ Soul24 ಏನಿದೆ, ಈ Soul24ನ ಯಾವ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಇದೆ, ಇದರಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ನಿಮಗೆ ಆ ಒಂದು ಚಾನಲಲ್ಲಿ ವಿಡಿಯೋ ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಅದನ್ನು ನೀವು ನೋಡ್ಬೋದು. ಸೊ ಈ ರೀತಿ ಇರೋವಂಥದ್ದು ಇಂಗ್ರೀಡಿಯೆಂಟ್ಸ್. ಸೊ ಇಂಥ ಇಂಗ್ರೀಡಿಯೆಂಟ್ಸಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡ್ಬೋದು. ಸೊ ಈಗ ಪ್ಯಾನ್ ಎಲ್ಲ ಬಿಸಿ ಆಗಿದೆ. ಸೊ ಇಲ್ಲಿ ನಮಗೆ ಮಲ್ಟಿ ಮಿಲೆಟ್, ನಮ್ಮ Soul24ನ ಮಲ್ಟಿ ಮಿಲೆಟ್ ಪೌಡರ್ ಯೂಸ್ ಮಾಡಿಕೊಂಡು ಪ್ಯಾನ್ ಕೇಕ್ ಯಾವ ರೀತಿ ತಯಾರು ಮಾಡುವಂಥದ್ದು ಈ ವಿಡಿಯೋದಲ್ಲಿ ಬರ್ತಾ ಇರುವಂಥದ್ದು. ಸೊ ಈಗ ಎಲ್ಲ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆಗಿರೋದು ನಾವು ಈಗ ಪ್ಯಾನ್ ಮೇಲೆ ಹಾಕಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಕೆ ಸ್ನೇಹಿತರೆ, ಈಗ ನನ್ನ ವೈಫ್ ಪ್ಯಾನ್ ಕೇಕ್ ಯಾವ ರೀತಿ ಮಾಡೋದು ನೋಡಿಸ್ಕೊಡ್ತಾರೆ. ಓಕೆ. ಸೊ ಜಸ್ಟು ಥರ ಒಂದು ಸೌಟಲ್ಲಿ ಒಯ್ದುಬಿಟ್ರೆ ಆಗೋಯ್ತು. ಸೊ ಹಾಕಿ ಬೆಟರ್ ತುಪ್ಪ ಯೂಸ್ ಮಾಡಿ ಆಯಿಲ್ಗಿಂತ. ಇದು ಮನೇಲಿ ಮಾಡಿರೋಂಥ ತುಪ್ಪ, ಇದು ನೋಡ್ತಾ ಇರ್ಬೋದು ನೀವು. ಕ್ಷಣಾರ್ಧದಲ್ಲೇ ಈ ಒಂದು ಪ್ಯಾನ್ ಕೇಕ್ ರೆಡಿ ಆಗೋಗುತ್ತೆ. ನೋಡಿ, ನಾವು ಯೂಸ್ ಮಾಡ್ತಾ ಇರೋಂಥ ಟವಾ ಬಂದು ನಾರ್ಮಲ್ ಐರನ್ ಕ್ಯಾಸ್ಟ್ ಇರೋವಂಥದ್ದು. ಇದು ನಾನ್ ಸ್ಟಿಕ್ ಅಂತೂ ಯೂಸ್ ಮಾಡಲ್ಲ. ನಾನ್ ಸ್ಟಿಕ್ ಯೂಸ್ ಮಾಡೋದಕ್ಕೂ ಹೋಗಬೇಡಿ, ಒಳ್ಳೆಯದಲ್ಲ. ನಿಮಗೆ ಈ ರೀತಿಯಾದಂಥ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿ ಬರಬೇಕು, ಫ್ಲಫಿಯಾಗಿರಬೇಕು ಅಂದರೆ ಡೆಫಿನೆಟಾಗಿ ನೀವು ಇಂಥ ಒಂದು ಐರನ್ ಟವಾನೇ ಯೂಸ್ ಮಾಡಿ. ಓಕೆನಾ. ಸೊ ಆಗಿದೆ ಮೇಡಮ್ ಈಗ ನೋಡಿ. ಓಕೆ, ಮೋಸ್ಟ್ಲಿ ವಿಡಿಯೋದಲ್ಲಿ ಅನ್ಕೋಬೋದು ತುಂಬ ಏನು ಸೀದೋಗಿದೆ ಅಂತ.
ಸೀದೋಗಿರೋದಂತೂ ಎಂಥದ್ದು ಇಲ್ಲ, ಅದನ್ನು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಸಖತ್ತಾಗಿರುತ್ತೆ ನೋಡಿ. ಜಸ್ಟ್ ಈ ಥರ ಮಕ್ಕಳಿಗೆ ಬೆಳಿಗ್ಗೆ ಸ್ಕೂಲ್ಗೆ ಟಿಫನ್ಗಾಗಿರ್ಬೋದು, ಮತ್ತು ಗಂಡನಿಗೆ ಆಫೀಸ್ಗೆ ಹೋಗುವಾಗ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ. ಮನೇಲಿ ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ, ಸೊ ಅವ್ರಿಗೂ ಸಹ ಅಷ್ಟೇ ಬೆಲ್ಲ ಹಾಕಿ ಮಾಡೋದ್ರಿಂದ ಅವ್ರಿಗೂ ಸಹ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಇರುತ್ತೆ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದಕ್ಕೆ ಚಟ್ನಿ ಮಾಡಬೇಕು, ಮತ್ತೊಂದು ಮಾಡಬೇಕು, ಏನೂ ಬೇಕಾಗಿರಲ್ಲ. ಜಸ್ಟ್ ಡೈರೆಕ್ಟಾಗಿ ತಿನ್ಬೋದು ಇದನ್ನು, ಯಾಕಂದರೆ ಬೆಲ್ಲ ಆಲ್ರೆಡಿ ಹಾಕಿದ್ದೀವಿ, ಸ್ವಲ್ಪ ಸ್ವೀಟಾಗಿರುತ್ತೆ. ಡೈರೆಕ್ಟಾಗಿ ತಿನ್ನುವಂಥದ್ದು ಇದು. ಓಕೆ ಸ್ನೇಹಿತರೆ, ರುಚಿಯಾದ ಪ್ಯಾನ್ ಕೇಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ರಲ್ವಾ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತೊಮ್ಮೆ ಹೇಳ್ತೀನಿ. ಸೊ Soul24 ನಮ್ಮ ಬ್ರ್ಯಾಂಡ್ ಆದಂಥ ಈ ಒಂದು ಮಲ್ಟಿ ಮಿಲೆಟ್ ಮಿಕ್ಸ್ ಏನಿದೆ ಇದು, ಅದ್ರ ಜೊತೆಗೆ ಬೆಲ್ಲ, ತುಪ್ಪ, ಹಾಲು ಇಷ್ಟು ತಗೊಂಡು 5 ಸ್ಪೂನ್ನಷ್ಟು ನಮ್ಮ ಮಿಲೆಟ್ ಮಿಕ್ಸ್ ಪೌಡರ್ ಏನಿದೆ ಇದನ್ನು ತಗೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ತವ ಮೇಲೆ ನಾವು ಇದನ್ನು ಮಾಡುವಾಗ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕ್ಕೋಬೋದು. ಮತ್ತು ಮಿಕ್ಸ್ ಮಾಡೋದಕ್ಕೆ ಹಾಲು. ಸೊ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. 5 ಸ್ಪೂನ್ಗೆ 4 ಪ್ಯಾನ್ ಕೇಕನ್ನು ನಾವು ಆರಾಮಾಗಿ ಮಾಡ್ಕೋಬೋದು ಇಲ್ಲಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು. ಇಲ್ಲಿ ತುಂಬ ಫ್ಲಫಿ ಆಗಿದೆ, ನೋಡ್ಬೋದು ಎಷ್ಟು ಸೈಜ್ ಇದೆ ಅಂತ. ಸೊ ನೋಡ್ಬೋದು ಇಲ್ಲಿ ನನ್ನ ಕೈಯಷ್ಟು ಸೈಜ್ ಇದೆ, ತುಂಬ ಫ್ಲಫಿ ಆಗಿದೆ, ಅಂದರೆ ತುಂಬ ಸ್ಮೂತಾಗಿದೆ. ಸೊ ನೋಡ್ಬೋದು ಇಲ್ಲಿ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ. ಓಕೆ ಸ್ನೇಹಿತರೆ, ನೋಡಿದ್ರವ ಕ್ಷಣಾರ್ಧದಲ್ಲಿ ಪ್ಯಾನ್ ಕೇಕ್ ಯಾವ ರೀತಿ ಮಾಡೋದು ಅಂತ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಕೊಳೋದಕ್ಕೆ ಸ್ಕೂಲ್ಗೋಸ್ಕರ ತುಂಬ ಅಂದರೆ ತುಂಬ ಈಸಿ, ತುಂಬ ಟೇಸ್ಟಿ, ತುಂಬ ಹೆಲ್ತಿನೂ ಸಹ ಆಗಿದೆ. ಸೊ ಇಂಥ ಒಂದು ಪ್ಯಾನ್ ಕೇಕ್ ಮಾಡ್ಕೊಳೋದಕ್ಕೆ ನಮ್ಮ ಪ್ರಾಡಕ್ಟ್ ಅಂತ Soul24 ಯೂಸ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟನ್ನು ನೀವು ಆರ್ಡರ್ ಮಾಡಬೇಕಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಅದ್ರ ಜೊತೆಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ ಡಿಸ್ಪ್ಲೇ ಮೇಲೆ, ನಂಬರ್ ನೋಡಿಕೊಂಡು ಒಂದು ಮೆಸೇಜ್ ಹಾಕಿ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ಇದನ್ನು ಡೆಲಿವರಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.